ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಧರ್ಮಸ್ಥಳದಲ್ಲಿ ಮಾಧ್ಯಮ ಮಿತ್ರರ ಮೇಲೆ ಹಲ್ಲೆ ನಡೆಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವಾಗ ಆಡಿಯೋ ಒಂದು ಕೂಡ ಹೊರಗಡೆ ಬರ್ತಾ ಇದೆ. ನೀವು ವಿಜುವಲ್ಸನ್ನು ನೋಡಿರ್ತೀರಾ. ಸೊ ಕುಡ್ಲ ರಾಂಪೇಜ್ ಅವರ ಮೇಲೆ ನಿರಂತರವಾಗಿ ಈ ಒಂದು ಕಳೆದ ದಿವಸಗಳಲ್ಲಿ ಹಲ್ಲೆ ಮಾಡೋಕ್ಕೆ ಪ್ರಯತ್ನಗಳು ನಡೀತಾ ಇತ್ತು. ದೊಡ್ಡ ಮಟ್ಟದಲ್ಲಿ ಗೂಢಾಲೋಚನೆ ಇದರ ಹಿಂದೆ ಇತ್ತು ಎನ್ನುವಂತಹ ವಿಚಾರ ಕೂಡ ಹೊರಗಡೆ ಬರ್ತಾ ಇದೆ. ಸೊ ಆ ಒಂದು ಆಡಿಯೋವನ್ನು ಕಂಪ್ಲೀಟಾಗಿ ಕೇಳಿದರೆ ನಿಮಗೆ ಗೊತ್ತಾಗುತ್ತೆ ಏನಾಗಿತ್ತು ಅನ್ನೋದು. ಈ ಒಂದು ವಿಡಿಯೋಕ್ಕಿಂತ ಮೊದಲು ನೀವು ವಿಜುವಲ್ಸನ್ನು ಖಂಡಿತ ನೋಡಿರ್ತೀರಾ. ಯುನೈಟೆಡ್ ಮೀಡಿಯಾ, ಸಂಚಾರಿ ಸ್ಟುಡಿಯೋ, ಆಮೇಲೆ ಪಬ್ಲಿಕ್ ಇಂಪ್ಯಾಕ್ಟ್, ನಮ್ಮ ಕುಡ್ಲ ರಾಂಪೇಜ್ ಅಜಯ್ ಅಂಚನ್ ಅವರ ಜೊತೆ ಅಲ್ಲಿ ವಾಗ್ವಾದಗಳು ನಡೀತಾ ಇರುವಂತಹ ವಿಚಾರ. ಸೊ ಕುಡ್ಲ ರಾಂಪೇಜ್ ಅವರನ್ನೇ ಟಾರ್ಗೆಟ್ ಮಾಡಿ ಬಂದಿದ್ದರು. ಸೊ ಅಲ್ಲಿ ಏನು ಇನ್ನಿತರ ಮೀಡಿಯಾಗಳಿತ್ತು, ಸೊ ಅವರ ಮೇಲೂ ಮಾರಣಾಂತಿಕ ಹಲ್ಲೆ ಆಗಿದೆ. ಕ್ಯಾಮರಾಗಳು ಡ್ಯಾಮೇಜ್ ಆಗಿವೆ. ಲಕ್ಷಾಂತರ ರೂಪಾಯಿಯಿಂದ ಪಡ್ಕೊಂಡಂತಹ ಕ್ಯಾಮರಾಗಳು ಕೂಡ ಡ್ಯಾಮೇಜ್ ಮಾಡಿದ್ದಾರೆ. 100ರಷ್ಟು ಸಂಖ್ಯೆಯಲ್ಲಿದ್ದಂತಹ ಆ ಒಂದು ದಂಡುಕೋರರ ಗುಂಪೇನಿದೆ, ಆ ಒಂದು ಗುಂಪೆ ಇವತ್ತು ಈ ಒಂದು ಕ್ಯಾಮರಾಗಳ ಮೇಲೆ ಕಣ್ಣು ಹಾಕಿತ್ತು, ಮೈಕ್ಗಳ ಮೇಲೆ ಕಣ್ಣು ಹಾಕಿತ್ತು, ಕುಡ್ಲ ರಾಂಪೇಜ್ ಅಜಯ್ ಅಂಚನ್ ಅವರ ಮೇಲೆ ಕಣ್ಣು ಹಾಕಿತ್ತು. ಸೊ ಈ ಒಂದು ವಿಚಾರದ ಬಗ್ಗೆ ಸಂಕ್ಷಿಪ್ತವಾದಂತಹ ಡೀಟೇಲ್ ಇರುವಂತಹ ಒಂದು ಆಡಿಯೋ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಸೊ ಆ ಒಂದು ಆಡಿಯೋನ ನಾವು ಕೇಳ್ಕೊಂಬರೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಆ್ಯಕ್ಚುಲಿ ಅದೇ ನಾನು ತುಂಬ ಸೀರಿಯಸ್ ಇಶ್ಯೂ ಅಂತ ಅನಿಸುತ್ತೆ. ನೋಡಿ, ನೀವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೀರಿ, ಆದರೆ ಸ್ಥಳೀಯ ಯೂಟ್ಯೂಬರ್ಗಳ ಮೇಲೆ ಮಾರಾಮಾರಿ ಆಗಿದೆ ಅನ್ನೋ ಸುದ್ದಿ ಕೇಳ್ಪಟ್ಟೆ ಸರ್. ಏನಾಯ್ತು ಸರ್ ಆ್ಯಕ್ಚುಲ್ ಆಗಿ ಇವತ್ತು ರಜತ್ ಅವ್ರು ಬಂದಿದ್ರು? ಹೌದು ಸರ್, ಏನಂತ ಹೇಳಿದ್ರೆ ನಮ್ದು 3 ಯೂಟ್ಯೂಬ್ ಚಾನಲ್ ಅವರು ಅಜಯ್ ಕುಡ್ಲ ರಾಂಪೇಜ್, ಮತ್ತೆ ಸಂತೋಷ್ ಸಂಚಾರಿ ಸ್ಟುಡಿಯೋ, ಮತ್ತೆ ಅಭಿಷೇಕ್ ಯುನೈಟೆಡ್ ಮೀಡಿಯಾ ಅಂತ ಹೇಳಿ. ಸೊ ರಜತ್ ಅವ್ರು ಬರ್ತಿದ್ದಾರೆ ಅಂತ ಹೇಳಿ ಅವ್ರ ಮುಂಚೆನೂ ಸೌಜನ್ಯ ಬಗ್ಗೆ ಎಲ್ಲ ತುಂಬಾನೇ ಸಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ, ಲೈಕ್ ವಿಡಿಯೋಸ್ ಅಲ್ಲೆಲ್ಲ. ಸೊ ಅದರಿಂದ ಅವ್ರದ್ದೊಂದು ಬೈಟ್ ತಗೊಳ್ಳು ಅಂತ ಹೇಳಿ ಇವ್ರು ಇಲ್ಲಿಗೆ ಬಂದಿದ್ರು ಪಾಂಗಳಕ್ಕೆ, ಅವರ ಸೌಜನ್ಯ ಮನೆಗೆ. ಸೊ ಈ ಶೂಟಿಂಗ್ ಎಲ್ಲ ರೋಡ್ ಸೈಡ್ ಮಾಡ್ತಿದ್ರು ಪಾಂಗಳ ಕ್ರಾಸ್ ಅಲ್ಲಿ. ಆವಾಗ ಸಡನ್ಲಿ 2-3 ರಿಕ್ಷಾ ಬಂತು, ಜನ ಇಲ್ಲಿ ಸ್ಟಾರ್ಟ್ ಮಾಡಿದ್ರು, ನೀನ್ ಹೋಗು ಅಂತ ಹೇಳ್ತಿದ್ದಾರೆ. ವಿ ಸಸ್ಪೆಕ್ಟ್ ಸಮಥಿಂಗ್ ಇಸ್ ಹ್ಯಾಪನಿಂಗ್. ಅದಾದ್ಮೇಲೆ ಸಡನ್ಲಿ ಕ್ಯಾಮ್ರಾ ಎಲ್ಲ ಆನ್ ಮಾಡಿ ರೆಕಾರ್ಡ್ ಮಾಡಿ ಅಂತ ಹೇಳಿ ಬೇರೆಯವ್ರಿಗೆಲ್ಲ ಹೇಳಿದ್ವಿ ನಾವು, ನಮ್ಮ ಇದು ಮೀಡಿಯಾದವರಿಗೆ. ಸೊ ಆ ಟೈಮಲ್ಲಿ ಇವರು ಬಂದ್ರು, ಧರ್ಮಸ್ಥಳ ಬಗ್ಗೆ ಎಲ್ಲ ಬೇಡದೆಲ್ಲ ಹೇಳ್ತಿದ್ರು, ಒಬ್ಬ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲರೂ ಅದನ್ನೇ ಸ್ಟ್ಯಾಂಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಏನ್ ಧರ್ಮಸ್ಥಳ ಬಗ್ಗೆ ಮಾತಾಡ್ತಿದ್ದೀರಾ, ನಿಮ್ಮಿಂದ ನಮ್ಗೆಲ್ಲ ತುಂಬಾ ಲಾಸ್ ಆಗಿದೆ, ನಮ್ಮ ಡಿ ನಂಬರ್ ರಿಕ್ಷಾ ಅಂದ್ರೆ ರೇಪಿಸ್ಟ್ ಅವರು, ಯಾರು ನಮ್ ರಿಕ್ಷಾ ಹತ್ತಲ್ಲ, ಹಂಗೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಅದಾದ್ಮೇಲೆ ಒಬ್ಬೊಬ್ಬರನ್ನ ಒಂದೊಂದು ಮೂಲೆ ತಗೊಂಡು ಹೋಗಿ ಹೊಡೆದಿದ್ದಾರೆ ಸರ್. ಆಲ್ಮೋಸ್ಟ್ 100 ಜನ ಸೇರಿದ್ರು, ಎಲ್ಲ ರಿಕ್ಷಾದಲ್ಲಿ ಬೈಕಲ್ಲಿ ಬಂದಿರೋದು. ಪ್ಲಾನ್ ಮಾಡ್ಕೊಂಡು ಬಂದಿರೋದು ಸರ್ ಇದು ಖಂಡಿತವಾಗ್ಲೂ ಪ್ಲಾನೇ ಮಾಡಿದ್ದಾರೆ ಸರ್. ಯಾಕಂತ ಹೇಳಿದ್ರೆ ಅಜಯ್ ಮೇಲೆ ಮೊನ್ನೆ 2 ದಿನ ಮುಂಚೆ ಒಂದು ಅಟ್ಯಾಕ್ ಮಾಡ್ಲಿಕ್ಕೆ ಅಂತ ಹೇಳಿ ಪ್ಲಾನ್ ಮಾಡ್ತಿದ್ರು. ಸೊ ಅವಾಗ ತುಂಬಾ ನಮ್ಮ ಪೊಲೀಸ್ ಅವರು ಮತ್ತೆ ಮೀಡಿಯಾದವರು ಇದಾರೆ ಅಂತ ಹೇಳಿ ಅವ್ರು ಏನೋ ಬದ್ಕೊಂಡ್ರು ಸರ್, ಇಲ್ಲಾಂದ್ರೆ ಅವತ್ತೇ ಅಟ್ಯಾಕ್ ಮಾಡ್ತಿದ್ರು. ಬಟ್ ದಿಸ್ ಟೈಮ್ ಇಲ್ಲಿ ಪೊಲೀಸ್ ಅವರಿಲ್ಲ, ಯಾರು ಬೇರೆ ಮೀಡಿಯಾದವರಿಲ್ಲ. ಈ 3 ಜನನ್ನು ಯಾಕಂತ ಹೇಳಿದ್ರೆ ತುಂಬಾನೇ ಧ್ವನಿ ಆಗಿದ್ದಾರೆ. ಸೌಜನ್ಯ ಕೇಸ್ ಆಗಿರ್ಲಿ, ಧರ್ಮಸ್ಥಳ ಮಾಸ್ಬರಿ ಎಲ್ಲ ಆಗಿರ್ಲಿ, ಎಲ್ಲ ವಿಷಯನ ಆದಷ್ಟು ತಿಳಿಸಿದ್ದಾರೆ. ಸೊ ಇವರು ಒಬ್ಬೊಬ್ರು ಇದಾರೆ ಅಂತ ಹೇಳಿ ಅಟ್ಯಾಕ್ ಮಾಡಿರುತ್ತೆ ಇದು. ಸೊ ಅಟ್ಯಾಕ್ ಮಾಡಿದ ಅಂತ ಹೇಳಿದ್ರೆ ಹಾಕೊಂಡು ತುಳಿತಿದ್ದಾರೆ, ಪೈಪಲ್ಲಿ ಹೊಡಿತವ್ರೆ, ಮತ್ತೆ ಅವನನ್ನು ಸಾಯಿಸಿ ಅವನನ್ನು ಬಿಡಬೇಡಿ ಅಂತ ಎಲ್ಲ ಸ್ಲೋಗನ್ಸ್ ಹಾಕ್ತಿದ್ದಾರೆ. ಬಟ್ ನಾನು ಅವರನ್ನು ತಡಿಲಿಕ್ಕೆ ಹೋಗ್ತಿದ್ದೀನಿ, ಅವಾಗ ಹೇಳಿದ್ರು ಇವನ್ ತನುಷ್ ಇವನನ್ನು ಬಿಡಿ ಅಂತ ಹೇಳಿ. ನಂಗಲ್ಲಿ ಯಾರ್ದು ಪರಿಚಯ ಇಲ್ಲ ಆಕ್ಚುಲಿ. ಸೊ ಬಟ್ ನಾನಲ್ಲಿ ಹೋಗಿ ನಿಲ್ಸ್ಬೇಕಾದ್ರೆ ನೀವು ಇದಕ್ಕೆಲ್ಲ ಇನ್ವಾಲ್ವ್ ಆಗ್ಬೇಡಿ, ನೀವು ಹೋಗ್ಬಿಡಿ ನಿಮ್ಮ ಪಾಡಿಗೆ ಹೋಗಿ ಅಂತ ಹೇಳಿ ನಮ್ಗೆ ಕಳ್ಸಿಬಿಟ್ರು. ಅಂಡ್ ಒಂದು 5-10 ಮಿನಿಟ್ಸ್ ಗ್ಯಾಪ್ ಅಲ್ಲಿ ಪೊಲೀಸ್ ಅವ್ರು ಬಂದ್ರು. ಸೊ ಪೊಲೀಸ್ ಅವ್ರು ಬಂದ ತಕ್ಷಣ ಎಲ್ಲ ಓಡೋದ್ರು ಸರ್. ಸೊ ಇವಾಗ ಅಭಿಷೇಕ್ ಅವರು ತುಂಬಾನೇ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾರೆ. ಅವರಿಗೆ ಲೈಕ್ ನಿಲ್ಲಕ್ಕೂ ಆಗ್ತಿರ್ಲಿಲ್ಲ, ಏನ್ ಆಗ್ತಿರ್ಲಿಲ್ಲ. ಮತ್ತೆ ನಾವು ಹೇಳಿದ್ ಒಂದು 5 ನಿಮಿಷ ವೇಟ್ ಮಾಡು, ಆಂಬುಲೆನ್ಸ್ ಬರುತ್ತೆ. ಅವ್ನು ಇಲ್ಲ ಅಂತ ಹೇಳಿ ಬಂದ ರನ್ನಿಂಗ್ ಆಟೋ ನಿಲ್ಸಿ ನಾವು ಮತ್ತೆ ಕಳ್ಸ್ಕೊತೀವಿ ಅವರನ್ನು. ಮತ್ತೆ ಕುಡ್ಲ ರಾಂಪೇಜ್ ಇವರನ್ನೆಲ್ಲ ಈ ಚರಂಡಿಗೆ ಹಾಕಿ ಚರಂಡಿಯಲ್ಲಿ ತುಳಿಯೋದು, ಅದೆಲ್ಲ ಮಾಡೋದು, ಬೇಡದೆಲ್ಲ ಬೈಯೋದು. ಸೊ ದಿಸ್ ವಾಸ್ ಆಲ್ ಪ್ಲಾನ್ಡ್ ಟಾರ್ಗೆಟೆಡ್ ಸರ್. ಲಾಸ್ಟ್ ಟೈಮ್ ಮಿಸ್ ಆಯ್ತು, ಈ ಟೈಮ್ ಒಳ್ಳೆ ಚಾನ್ಸ್ ಸಿಕ್ಕಿದೆ ಅಂತ ಹೇಳಿ ಪಾಂಗಳ ಕ್ರಾಸ್ ಸೌಜನ್ಯ ಹೋಗುವ ಮನೆಯಲ್ಲೇ ಇದು ಅಟ್ಯಾಕ್ ಮಾಡಿದ್ದಾರೆ ಸರ್. ಈಗ ಸದ್ಯ ಎಲ್ಲಿದ್ದಾರೆ ಸರ್ ಅವರು? ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅವರು ಇವಾಗ ಅಡ್ಮಿಟ್ ಆಗಿದ್ದಾರೆ ಸರ್, ಬೆನಕ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಮತ್ತೆ ಇದೇನಂತ ಹೇಳಿದ್ರೆ ಇವರಿಗೆ ತುಂಬಾನೇ ಜೋರಾಗಿ ಇದು ಮಾಡಿದ್ದಾರೆ. ಬಟ್ ನಾವು 1-2-3 ದಿನದಿಂದ ನೋಡ್ತಿದ್ವಿ, ದೇವಸ್ಥಾನಕ್ಕೆ ಯಾರಾದ್ರೂ ಸೌಜನ್ಯ ಫೋಟೋ ಇಟ್ಕೊಂಡು ಹೋದ್ರೆ, ಅದು ಏನಾದ್ರು ಮಾಡ್ಕೊಂಡು ಹೋದ್ರೆ ಪಾದಯಾತ್ರೆ, ಅವ್ರಿಗೆ ತಡೆಯೋದು, ಅವ್ರಿಗೆ ಹೊಡೆಯೋದು. ಮತ್ತೆ ಹೇಳ್ತಾರೆ ಧರ್ಮಸ್ಥಳದಲ್ಲಿ 11,000 ಜನ ಗ್ರಾಮಸ್ಥರು ಇದಾರಂತೆ, ಎಲ್ರಿಗೂ ಬೇಜಾರಾಗುತ್ತೆ. ಬಟ್ ಬರುದು ಇವರೇ 100 ಜನ ಯಾವಾಗ್ಲೂ.
ಎಲ್ಲ ಲಾಸ್ಟ್ ಟೈಮ್ ಗಿರೀಶ್ ಮಟ್ಟನ್ ಅವ್ರಿಗೆ ಅಡ್ಡ ಆಗ್ಬೇಕಾದ್ರೆ ಬಂದಿರೋದು ಇದೇ 100 ಜನ. ಇವಾಗ ಮೊನ್ನೆ ಅವನು ಕಬ್ಜಾ ಶರಣ್ ಅಂತ ಒಬ್ಬ ಬಂದಿದ್ದ, ಅವನನ್ನ ಅಡ್ಡ ಆಗ್ಬೇಕಾದ್ರೆ ಬಂದಿರೋದು ಇದೇ ಜನ. ಇವರಿಗೆ ನೋವಾಗುತ್ತೆ ಅಂತ ಹೇಳಿ ಬೇರೆಯವ್ರು ಯಾಕೆ ಬರಲ್ಲ? ಇವ್ರು ಯಾಕೆ ಕಂಪ್ಲೇಂಟ್ ಕೊಡಲ್ಲ? ನಾನು ಹೇಳ್ತೀನಿ ಪೊಲೀಸ್ ಕಂಪ್ಲೇಂಟ್ ಹೋಗಿ ಕೊಡಿ ನಿಂಗೆ ಅಷ್ಟು ಇದಾಗಿದ್ರೆ. ಇಲ್ಲ ಇವರನ್ನ ಕೊಂದೇ ಹಾಕೋದು ಮತ್ತೆ ನೋಡ್ಕೊಳ್ತೀವಿ ನಾವು ಹಂಗೆ ಹಿಂಗೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಿದ್ರು ಇಲ್ಲಿ. ಓಹೋ ಓಕೆ ಓಕೆ. ಹಾಗೆ ಈಗ ಸದ್ಯ ನೀವೇನು ಆಕ್ಷನ್ ತಗೋಬೇಕು ಅಂತ ಅನ್ಕೊಂಡಿದಾರ ಸರ್ ಅವ್ರ? ಇಲ್ಲ ಸರ್, ಖಂಡಿತವಾಗ್ಲೂ ಆಕ್ಷನ್ ತಗೊಳ್ಬೇಕು ಸರ್. ನಾವ್ ಏನಂತ ಹೇಳಿದ್ರೆ ಅದೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತಿದ್ದೀವಿ. ಅಲ್ಲಿ ಹಾಸ್ಪಿಟಲ್ ಇಂದ ಒಂದು ಲೆಟರ್ ಕೊಟ್ಟಾರಂತ, ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಸೊ ಅದಾದ ತಕ್ಷಣ ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೇಕಂತಿದ್ದೀವಿ. ಸೊ ಈಗಾಗಲೇ ಇಲ್ಲಿ ಸೌಜನ್ಯ ಹೋರಾಟಗಾರರು ಸಾಧಾರಣ ಒಂದು 100-200 ಜನ ಸೇರಿ ಆಗಿದೆ. ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಒಂದು 100-200 ಜನ ಸೇರಿ ಆಗಿದೆ. ಸೊ ಎಲ್ಲರೂ ಇವಾಗ ಬಂದು ಇಲ್ಲಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಳ್ಳೇಬೇಕಂತ ಹೇಳಿ ನಾವು ಇವಾಗ ಧರಣಿ ಕುತ್ಕೊಳ್ತೀವಿ ಸರ್. ಯಾಕಂದ್ರೆ ಇದು ತುಂಬಾನೇ ಖಂಡನೆ. ಇಲ್ಲಿ ಒಂದು SIT ಇಷ್ಟು ಪೊಲೀಸ್ ಅವರು ಇದ್ದಾರೆ, ಇಷ್ಟೊಂದು ಇದಾಗ್ತಿದೆ, ಆ ಏರಿಯಾದಲ್ಲೂ ಬಂದು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ ಸರ್ ಅನ್ಕೊಳ್ಳಿ ಸರ್, ಮುಂಚೆಲ್ಲ ಏನ್ ಮಾಡ್ತಿರ್ಬೋದು ಇವರು? ಅಲ್ಲ ಅವರು ಆಕ್ಚುಲಿ ಹೊಡಿಲಿಕ್ಕೆ ಅಂತ ಮುಂದಾದಾಗ ಏನಾದ್ರು ನೀವು ರಿಯಾಕ್ಟ್ ಮಾಡಿದ್ರ? ಅವ್ರು ಕುಡ್ಲ ರಾಂಪೇಜ್ನವ್ರು ಆಗಿರ್ಬೋದು? ಇಲ್ಲ ಸರ್, ಎಲ್ಲರೂ ಬಿಸಿ ಇದಾರೆ ಸರ್, ಎಲ್ಲರೂ ಬಿಸಿ ಇದಾರೆ ರೆಕಾರ್ಡಿಂಗ್ ಅಲ್ಲಿ. ಎವ್ರಿ ಒನ್ ವೇ ರೆಕಾರ್ಡಿಂಗ್. ರಜತ್ ಅವ್ರು ಇದ್ರು, ರಜತ್ ಅವ್ರು ಏನೋ ಕಾರಲ್ಲಿ ಕೂತ್ಕೊಂಡು ನಾವು ಹೇಳಿದ್ವಿ ಹೋಗಿ ಅಂತ ಹೇಳಿ, ಇಲ್ಲಾಂದ್ರೆ ಅವ್ರಿಗೂ ಅಟ್ಯಾಕ್ ಮಾಡ್ತಿದ್ರು ಇವರು. ಹಾಗೆ. ಓಕೆ ಓಕೆ ಓಕೆ. ಒಟ್ಟಾರೆಯಾಗಿ ಅಲ್ಲಿ ಇದ್ರ ಬಗ್ಗೆ ಪಾಸಿಟಿವ್ ಆಗಿ ಸುದ್ದಿ ಮಾಡಿದವ್ರಿಗೆಲ್ಲ ಇದೇ ತರ ಅನ್ನೋ ರೀತಿಯಾಗಿ ಇದೇ ತರ ಮಾಡ್ತಿದ್ದಾರೆ ಸರ್. ಯಾಕಂದ್ರೆ ಯಾರು ಒಬ್ಬೊಬ್ರು ಮೀಡಿಯಾದವ್ರು ಇದ್ರೆ ಇವರನ್ನು ಹೋಗಿ ಸ್ಟೇರ್ ಹಾಕೋದು, ಒಂದು 4-5 ರೌಂಡ್ ಹಾಕೋದು, ಅವ್ರನ್ನ ಗುರಾಯಿಸೋದು. ಸೊ ದೇ ಫೀಲ್ ಲೈಕ್ ಸಮ್ಮನ್ ಇಸ್ ಫಾಲೋಯಿಂಗ್ ದೇಮ್ ಅಂತ ಹೇಳಿ ಎದುರ್ಕೊಳ್ತಾರೆ ಅಂತ ಹೇಳಿ. ಸೊ ಇದು ಮುಂಚೆಯಿಂದಾನೆ ಹಿಂಗೆ ಆಗ್ತಿದೆ ಸರ್. ಹಾಗೆ. ಅಟ್ಲೀಸ್ಟ್ ಏನೋ ತುಂಬಾ ಗಾಯಗಳಾಗ್ಬಿಟ್ಟಿದ್ಯಾ ಏನೋ ಎತ್ತ ಕುಡ್ಲ ರಾಂಪೇಜ್ನವ್ರ ನೀವು ಅವ್ರನ್ನ ನಿಂತ್ಕೊಳಕ್ ಆಗ್ತಾ ಇಲ್ಲ ಅಂತಿದ್ರಿ, ತುಂಬಾ ಬೇಜಾರು. ಹೌದು ಸರ್. ಅದೇ ಇವರಿಗೆ ಅಭಿಷೇಕಿಗೆ ಅಂತೂ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ. ಅದೇ ಅಂಡ್ ಆಲ್ ವೇರ್ ಲೈಕ್ ಅವ್ರಿಗೆ ನಿಲ್ಲಕ್ಕೆ ಆಗ್ತಿತ್ತು, ಬಟ್ ದೇ ವೇರ್ ನಾಟ್ ಹ್ಯಾವಿಂಗ್ ದಟ್ ಸ್ಟಾಮಿನಾ ಟು ಸ್ಟ್ಯಾಂಡ್. ದೇ ವೇರ್ ಲೈಕ್ ಆಚೀಚೆ ತೇಲಾಡ್ತಿದ್ರು, ಹಂಗೆ ಹಾಕೊಂಡು ತುಳಿದಿದ್ದಾರೆ ಸರ್. ಒಂದು 10 ಜನ ಒಬ್ಬೊಬ್ಬರಿಗೆ ಹೊಡೆದ್ರೆ ಹೆಂಗಾಗುತ್ತೆ ಸರ್? ಅಲ್ಲ ಅಟ್ಲೀಸ್ಟ್ ನಾನು ಈ ಮಾಸ್ ಬರಿಯಲ್ ಕೇಸ್ನಲ್ಲಿ ಅವ್ರನ್ನೆಲ್ಲ ಅಬ್ಸರ್ವ್ ಮಾಡ್ತೀನಲ್ಲ, ಒಂದು ಪತ್ರಿಕಾ ಧರ್ಮವನ್ನು ಅವ್ರೇನ್ ಬಿಟ್ಟು ಹೋಗ್ತಾ ಇಲ್ಲ. ಏನಿದೆ ಸುದ್ದಿ ಅದನ್ನ ಮಾಡ್ತೀರಿ, ಯಾರನ್ನೋ ಟಾರ್ಗೆಟ್ ಮಾಡ್ತಾ ಇರೋದು ಅದನ್ನೆಲ್ಲೂ ನಾನು ನೋಡ್ಲೇ ಇಲ್ಲ ಈ ಕೇಸ್ನಲ್ಲಿ. ನಾನು ಪರ್ಸನಲಿ ಹೇಳ್ತಾ ಇರೋದು ಒಂದು ಎಫೆಕ್ಟಿವ್ ಫಾರ್ಮ್ ಆಗಿದೆ. ಇಂಥ ಸಮಯದಲ್ಲೂ ಕೂಡ ಈ ರೀತಿಯಾಗಿ ತಿರುಗಿ ಬೀಳೋದು, ಉದ್ದೇಶಪೂರ್ವಕವಾಗಿ ಹೊಡಿಲಿಕ್ಕೆ ಹೋಗೋದು, ಯಾವ ಸಮಾಜದಲ್ಲಿದ್ದೀವಿ ಅಂತ ತುಂಬಾ ಬೇಜಾರಾಗುತ್ತಪ್ಪ. ನಿಜವಾಗ್ಲೂ ಸರ್, ನಿಜವಾಗ್ಲೂ. ಇದನ್ನು ನಾವು ಖಂಡಿಸದಿದ್ರೆ ಇನ್ನು ಇವರು ಮನೆ ನುಗ್ಗಿ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸರ್. ಇವಾಗ ಅತ್ಯಾಚಾರ ಮಾಡ್ತಿದ್ರು, ಇನ್ನು ಮನೆಗೆ ನುಗ್ಗಿ ಒಬ್ಬರು ನೋಡಿತಾರೆ ಯಾರೆಲ್ಲ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಇದಕ್ಕೋಸ್ಕರ ನಾವು ಒಂದು ಜನ ಎಲ್ಲ ಸೇರಿ ಇದಕ್ಕೆ ಒಂದು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀವಿ. ಸೊ ಇದಾದ್ಮೇಲೆ ಇವರು ಏನ್ ತಗೊಳ್ಳಿದ್ದಾರೆ ನೀವ್ ಹೇಳಿ ಸರ್, ನಾವ್ ಏನ್ ಮಾಡ್ಬೇಕಂತ ಹೇಳಿ. ಮೀಡಿಯಾದವರಿಗೆ ಹೊಡಿತಾರೆ, ಒಂದು ಮೀಡಿಯಾದವ್ರು ಮಾತಾಡ್ತಾನೆ ಇಲ್ಲ, ಇವಾಗ ಒಂದು ಧೈರ್ಯ ಮಾಡಿ ಮಾತಾಡ್ತಿದ್ದಾರೆ, ಅದನ್ನು ಕಟ್ ಆಫ್ ಮಾಡ್ತಿದ್ದಾರೆ. ಜನರಿಗೆ ಮತ್ತೆ ವಿಷಯ ಹೇಗೆ ಹೋಗುತ್ತೆ ಸರ್? ಹಾಗೆ. ಓಕೆ ಓಕೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್.
Hey,